ಹಾಯ್ ಗಾಯ್ಸ್, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತಾರೆ. 2024-25ನೇ ಸಾಲಿನ ಸ್ಕಾಲರ್ಶಿಪ್ ಆದರೆ ವಿದ್ಯಾರ್ಥಿಗಳಿಗೆ ಹಣ ಬಂದೇ ಇಲ್ಲ. ಈಗ 25-26ನೇ ಸಾಲಿನ ಹಣ ಆದರೂ ಬರಲ್ವಾ? ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾ ಮಾಡಬಾರ್ದಾ? 24-25ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಬಂದರೆ ಯಾವಾಗ ಬರ್ಬೋದು, ಯಾಕೆ ಬರ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಮತ್ತೆ ಈ ವರ್ಷದ ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ಗಳು ಯಾವಾಗ ಕೊಟ್ಟಿದ್ದಾರೆ, ಆ ಒಂದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಆಗಲ್ವಾ, ನಮಗೆ ಅಪ್ಲೈ ಮಾಡಬೇಕಾದ್ರೆ ಎರರ್ ಬರ್ತಿದೆ, ಈ ರೀತಿಯಾಗಿ ವಿದ್ಯಾರ್ಥಿಗಳು ತುಂಬ ಕಾಮೆಂಟ್ಸ್ ಆದರೆ ಮಾಡಿದ್ದಾರೆ. ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ಆದರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, ಯಾಕೆ ಅಮೌಂಟ್ ಬಂದಿಲ್ಲ ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಹಣನೇ ನಮಗೆ ಕೊಟ್ಟಿಲ್ಲ, ಈ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರಂತ ಏನು ಗ್ಯಾರಂಟಿ? ಸುಮ್ಮನೆ ಟೈಮ್ ವೇಸ್ಟು. ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ನಮ್ಮ ಟೈಮ್ ವೇಸ್ಟ್ ಆಗ್ತಿದೆ ಬಿಟ್ಟರೆ ಸರ್ಕಾರದವ್ರು ಅಮೌಂಟ್ ಕೊಡ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ನೋಡಿ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಅದು ನಿಮ್ಮ ಹಕ್ಕು. ನಿಮಗೆ ಹಣ ಅದು ಕೊಡಬೇಕು ಸರ್ಕಾರದವರು ಸಾಲದಲ್ಲಿರಲಿ, ಏನೇ ಆಗಿರಲಿ, ಓಕೆನಾ, ದಿವಾಳಿ ಆಗಿಬಿಟ್ಟಿರಲಿ, ಏನೇ ಆಗಲಿ, ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನುವಂಥದ್ದು ಕೊಡಲೇಬೇಕು. 1 ವರ್ಷ ಲೇಟ್ ಆದರೂ ಕೊಡಬೇಕು, 2 ವರ್ಷ ಲೇಟ್ ಆದರೂ ಕೂಡ ಅವ್ರು ಅಮೌಂಟ್ ಕೊಟ್ಟೇ ಕೊಡಬೇಕು. ಅದು ಅಮೌಂಟ್ ಕೊಡದೆ ತಪ್ಪಿಸ್ಕೊಳ್ಳೋಕ್ಕಂತೂ ಸರ್ಕಾರದ ಕೈಯಲ್ಲಿ ಸಾಧ್ಯನೇ ಇಲ್ಲ. ನಿಮ್ಗೆ ಅಮೌಂಟ್ ಅಂತೂ ಅದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೊಡಬೇಕು. ನಿಮಗೆ ಇನ್ನೂ ಒಂದು ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ. ನೀವು ಲಾಸ್ಟ್ ಇಯರ್ದೇ ಬಂದಿಲ್ಲ, ಈ ಇಯರ್ದು ಏನಕ್ಕೆ ಅಪ್ಲೈ ಮಾಡೋದು ಅಂತ ಅಪ್ಲೈ ಮಾಡದೇ ಇರಬೇಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳ ಕಾಮೆಂಟ್ ಮುಖಾಂತರ ಇದೇ ಪ್ರಶ್ನೆಯನ್ನು ಕೇಳ್ತಿದ್ರು, ಏನಕ್ಕೆ ಅಪ್ಲೈ ಮಾಡೋದು ಅಂತ. ಆ ರೀತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಬೇಗ 2025-26ನೇ ಸಾಲಿನ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. 24-25ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಲಾಸ್ಟ್ ಇಯರ್ದು, ಅದು ನನಗೂ ಗೊತ್ತಿದೆ. ಆದರೂ ಕೂಡ ನೀವು 25-26ನೇ ಸಾಲಿನ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. ಅಮೌಂಟ್ ನಿಮಗೆ 24-25 ಬರುತ್ತೆ, 25-26 ಕೂಡ ಕಂಪಲ್ಸರಿ ಕೊಡಬೇಕು. 1 ವರ್ಷ ಅವ್ರು ಲೇಟ್ ಆದರೂ ಕೊಡಬೇಕು, 2 ವರ್ಷ ಲೇಟ್ ಆದರೂ ಕೂಡ ಕೊಡಬೇಕು. ಇಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೆಲವೊಂದು ವಿದ್ಯಾರ್ಥಿಗಳಿದ್ರು, 2023ನೇ ಸಾಲಿನ ವಿದ್ಯಾರ್ಥಿಗಳಿದ್ರು. ಅಂಥವ್ರು ಕೂಡ ಎಷ್ಟೋ ಜನರಿಗೆ ಈ 2024ರಲ್ಲಿ ಬಂದಿದೆ, 2025ರಲ್ಲಿ ಕೂಡ ಹಣ ಬಂದಿರುವಂಥದ್ದು, ಓಕೆನಾ. ಅದರಿಂದ 1 ವರ್ಷ 2 ವರ್ಷ ಲೇಟ್ ಆದರೂ ಕೂಡ ಅಮೌಂಟ್ ಅವ್ರು ನಿಮಗೆ ಕಂಪಲ್ಸರಿ ಕೊಡಲೇಬೇಕು. ಅವ್ರು ಕೊಡದೇ ಇರೋ ರೀತಿ ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ ಸರ್ಕಾರದ ಕೈಯಲ್ಲಿ. ಅದರಿಂದ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಏನಂದರೆ, ಪ್ರತಿಯೊಬ್ಬರು ನಿಮ್ಗೆ ಹಣ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಲಾಸ್ಟ್ ಇಯರ್ದು ಈ ವರ್ಷದ್ದು ಅಪ್ಲೈ ಮಾಡಿ. ಲಾಸ್ಟ್ ಇಯರ್ದು ನಿಮ್ಗೆ ಹಣ ಬಂದೇ ಬರುತ್ತೆ, ಈ ವರ್ಷದ್ದು ಹಣ ಬಂದೇ ಬರುತ್ತೆ. ಮೊದಲು ಲಾಸ್ಟ್ ಇಯರ್ದು ಅಮೌಂಟ್ ಕೊಡ್ತಾರೆ ನಿಮಗೆ, ಮತ್ತೆ ನೆಕ್ಸ್ಟ್ ಇಯರ್ದು ಕೊಡ್ತಾರೆ. ಯಾಕೆ ಈ ರೀತಿಯಾಗಿ ಲೇಟ್ ಆಗ್ತಿದೆ? ಮೊದಲೆಲ್ಲ ಇಷ್ಟೊಂದು ಲೇಟ್ ಆಗ್ತಿರ್ಲಿಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಕೊಡೋದಕ್ಕೆ. ಬೇಗನೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಿದ್ರು. ಯಾಕೆ ಲೇಟ್ ಆಗ್ತಿದೆ ಅಂದರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಬಂದಾಗಿಂದಾನೇ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸರ್ಕಾರದ ಬಳಿ ಇರೋ ಎಲ್ಲ ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಗೆ, ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆಗಾಗಿರ್ಬೋದು, ಶಕ್ತಿ ಯೋಜನೆಗೆ, ಯುವನಿಧಿ ಯೋಜನೆಗೆ, ಈ ರೀತಿಯಾಗಿ ಎಲ್ಲ ಒಂದು ಯೋಜನೆಗಳಿಗೆ ಹಣವನ್ನು ಬಳಸ್ಕೊತಿದ್ದಾರೆ. ಮತ್ತು ಗೃಹಜ್ಯೋತಿ ಯೋಜನೆಗೆ ಈ ರೀತಿಯಾಗಿ ಹಣ ಎಲ್ಲ ಖರ್ಚಾಗ್ತಿದೆ ಈ ಯೋಜನೆಗಳಿಗೆ. ಅದರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಿರುವಂಥದ್ದು, ಓಕೆನಾ. ಅದರಿಂದ ಇಲ್ಲಿ ಸರ್ಕಾರದವರು ಅವ್ರ ಸಾಲ ಆಗಲಿ ಏನೇ ಆಗಲಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಸರ್ಕಾರದವರು ನಿಮ್ಗೆ ಆದಷ್ಟು ಬೇಗ ಹಣವನ್ನು ಕೊಡ್ತಾರೆ. ಕೊಡಲಿಲ್ಲ ಅಂದರೆ ವಿದ್ಯಾರ್ಥಿಗಳಂತೂ ಪ್ರತಿಭಟನೆ ಮಾಡೋದಂತೂ ಅದಂತೂ ಪಕ್ಕ, ಅವರು ಸ್ಕಾಲರ್ಶಿಪ್ ಅಮೌಂಟ್ ಕೊಡಲಿಲ್ಲ ಅಂದರೆ. ಅದರಿಂದ ಅವರಲ್ಲಿ ಆ ಒಂದು ಭಯ ಕೂಡ ಇರುತ್ತೆ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ. ವಿದ್ಯಾರ್ಥಿಗಳು ಯಾರು ತಲೆ ಕೆಡಿಸ್ಕೋಬೇಡಿ. ಈಗ 24-25 ಕ್ಲಿಯರ್ ಆಯಿತು. ಈಗ 25-26ನೇ ಸಾಲಿಂದು ಇಲ್ಲಿ ನೋಡಿದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆದು ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ನೋಡಿದ್ರೆ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಕೆಲವ್ರದ್ದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಎರರ್ ಬರ್ತಿದೆ ಕೆಲವ್ರದ್ದು. ಮತ್ತು ಇಲ್ಲಿ PGCET ವಿದ್ಯಾರ್ಥಿಗಳು ನೋಡಿದ್ರೆ ಇನ್ನೂ ಪಾಪ ಅವ್ರಿಗೆ ಸಾಕಷ್ಟು ಟೈಮ್ ಇದೆ. ಇಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ ಮುಗಿಬೇಕು, ಮತ್ತೆ ಅಪ್ಲೈ ಮಾಡೋಕ್ಕೆ ಅವ್ರಿಗೆ ಸ್ಕಾಲರ್ಶಿಪ್ಗೆ ಸಾಧ್ಯ ಆಗೋದು. ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗೋದು. ಅಂತ ಒಂದು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಮಸ್ಯೆ ಆಗ್ತಿರುವಂಥದ್ದು. 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ.
ಹೇಳ್ತಿದ್ದಾರೆ, ಯಾರ್ಯಾರಿಗೆ ಎರರ್ ಬರ್ತಿದೆಯೋ, ಯಾರ್ಯಾರ್ದು ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಮುಗ್ದಿಲ್ವೋ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ಈ ಒಂದು SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ, ಓಕೆನಾ. ಈಗ ನೀವೆಲ್ಲರೂ ಮಾಡಬೇಕಾಗಿರೋದು ಏನಂದ್ರೆ, ನಿಮ್ದು ಅಪ್ಲಿಕೇಶನ್ ಹಾಕಕ್ಕಾದ್ರೆ ಫಸ್ಟ್ ಹಾಕ್ಬಿಡಿ ಅಪ್ಲಿಕೇಶನ್ನು. ಇನ್ನು ಲಾಸ್ಟ್ ಡೇಟ್ ಇದೆ ಅಂತೆಲ್ಲ ವೆಯ್ಟ್ ಮಾಡಬೇಡಿ. ಯಾರ್ಯಾರ್ದು ಅಪ್ಲಿಕೇಶನ್ ಹಾಕಕ್ಕಾಗ್ತಿದೆಯೋ ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಬಿಡಿ. ಯಾರ್ಯಾರಿಗೂ ಎರರ್ ಆಗ್ತಿರುತ್ತೋ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಪ್ಲಿಕೇಶನನ್ನು ಹಾಕಿ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡೋವಾಗ 30ನೇ ತಾರೀಕು ಆಗೋಯ್ತು ಲಾಸ್ಟ್ ಡೇಟು ಅಂತ ಭಯ ಪಡಬೇಡಿ. ನಿಮ್ಮದು SSP ಕಡೆಯಿಂದ ಏನಾದರೂ ಎರರ್ ಇದೆ, ಅವ್ರ ಕಡೆಯಿಂದ ಏನಾದರೂ ಸಮಸ್ಯೆ ಇದೆ ಅಂದರೆ ಲಾಸ್ಟ್ ಡೇಟ್ಗಳನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. PGCET ವಿದ್ಯಾರ್ಥಿಗಳಿಗಂತೂ ಅದಂತೂ ಕನ್ಫರ್ಮ್ ಬಿಡಿ, ಅವ್ರು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಲೇಬೇಕಾಗುತ್ತೆ. ಈಗ ವಿದ್ಯಾರ್ಥಿಗಳು ನಿಮ್ದು ಯಾರ್ಯಾರು ಸ್ಕಾಲರ್ಶಿಪ್ ಅಪ್ಲೈ ಆಗ್ತಿದೆಯೋ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ SSP ಸ್ಕಾಲರ್ಶಿಪ್ಪನ್ನು, SSP ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದಂತ. ಲಾಸ್ಟ್ ಇಯರ್ ಅಪ್ಲೈ ಮಾಡ್ದಂಗೆ ಇವಾಗೂ ಇರುತ್ತೆ, ಅದೇನು ಚೇಂಜಸ್ ಎಲ್ಲ ಏನಿಲ್ಲ. ನಿಮ್ಗೆ ಯೂಟ್ಯೂಬಲ್ಲಿ ನೋಡಿದ್ರು ಸಾಕಷ್ಟು ವಿಡಿಯೋಸ್ ಆದರೆ ಇದಾವೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ, ಓಕೆನಾ. ಲಾಸ್ಟ್ ಡೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಮತ್ತು ಅಮೌಂಟ್ ಬರುತ್ತೋ ಬರಲ್ವೋ ಅನ್ನುವಂಥದ್ದನ್ನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕರ್ತವ್ಯ ಏನು, ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ನೀವು ಫಸ್ಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಬಿಡಿ. ಸರ್ಕಾರದವ್ರು ಕೊಡೋದೇ ಇಲ್ಲ ಅಂತ ಅವ್ರು ಏನಾದ್ರು ಹೇಳ್ಬಿಟ್ಟಾಗ ಆವಾಗ ಬೇಕಾದ್ರೆ ಪ್ರತಿಭಟನೆ ಮಾಡ್ಬೋದು ವಿದ್ಯಾರ್ಥಿಗಳು, ಆಗ ಅಮೌಂಟ್ ಕೊಡಲೇಬೇಕಾಗುತ್ತೆ. ನನ್ನ ಪ್ರಕಾರ ಏನು ಪ್ರತಿಭಟನೆ ಮಾಡುವ ಅವಶ್ಯಕತೆಯೂ ಇಲ್ಲ ಸದ್ಯಕ್ಕೆ. ಅವ್ರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಮೌಂಟ್ ಕೊಟ್ಟೇ ಕೊಡ್ತಾರೆ. ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಪೇಷನ್ಸ್ ಆಗಿ. ಅವ್ರು ಕೊಡಲಿಲ್ಲ ಅಂದರೆ ಬೇಕಾದ್ರೆ ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ರೆ 100% ಸ್ಕಾಲರ್ಶಿಪ್ ಅಮೌಂಟ್ ಅವ್ರು ಕೊಡಲೇಬೇಕಾಗುತ್ತೆ, ಓಕೆನಾ. ನೀವು ವಿದ್ಯಾರ್ಥಿಗಳು ಕೆಲವ್ರು ಕೊಡ್ತಾರೋ ಕೊಡಲ್ವೋ ಅನ್ನುವಂತಹ ಟೆನ್ಷನಲ್ಲಿ ಇರ್ತಾರೋ, ಅವ್ರೇನು ಕೊಡೋದು ಸರ್ಕಾರದವರು ಹಂಗೆ ಹಿಂಗೆ ಅಂದ್ಬಿಡ್ತೀರ ದುಡ್ಡನ್ನು. ಅದು ನಿಮ್ಮ ದುಡ್ಡು, ಕಂಪಲ್ಸರಿ ನಿಮಗೆ ಕೊಡಲೇಬೇಕು ಸ್ನೇಹಿತರೆ. ಅಮೌಂಟ್ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ನಿಮ್ಗೆ SSP ಸ್ಕಾಲರ್ಶಿಪ್ ಕುರಿತು ಬೇರೆ ಏನಾದರೂ ಡೌಟ್ಸ್ ಇದೆಯಾ, SSP ಸ್ಕಾಲರ್ಶಿಪ್ ಕುರಿತಾಗಿರ್ಬೋದು, ನಿಮ್ಮ ಅಕಾಡೆಮಿಕ್ಸ್ ಕುರಿತು ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಎಜುಕೇಷನ್ ರಿಲೇಟೆಡ್, ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಡೌಟ್ಸ್ ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಕ್ಲಾರಿಫಿಕೇಶನ್ ಆದರೆ ಕೊಡೋಣ. ಮತ್ತು SSP ಸ್ಕಾಲರ್ಶಿಪ್ ಕುರಿತು ಏನಾದರೂ ಸಲಹೆ ಕೊಡೋಂಗಿದ್ರೆ ಸಲಹೆ ಕೂಡ ಕೊಡ್ಬೋದು ನೀವು ವಿದ್ಯಾರ್ಥಿಗಳು. ನೀವು ಏನೇ ಮಾಡೋದಾದರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ.